ಜಗಜ್ಞಾತ ದಸರಾದ ಮಹೋತ್ಸವಕ್ಕೆ ಚಾಲನೆ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸಿದ್ದಾರೆ. ನಂದಿ ಧ್ವಜಕ್ಕೆ ಪುಷ್ಪಾರ್ಚನೆಯನ್ನ ಕೂಡ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದಸರಾದ ಉದ್ಘಾಟನೆ, ಸರ್ಕಾರದ ವತಿಯಿಂದ ನಡೆಯುವಂತಹ ದಸರಾದ ಉದ್ಘಾಟನೆಗೆ ವಿದ್ಯುಕ್ತ ಚಾಲನೆ ಕೂಡ ಸಿಗ್ಲಿಕ್ಕಿದೆ. ಮೂಡಾದ ಟೆನ್ಷನ್, ಮೂಡಾದ ವಿಪರೀತವಾದಂತಹ ಚಕ್ರವ್ಯೂಹದ ಮಧ್ಯೆ ಕೂಡ ಚಾಮುಂಡಿ ತಾಯಿಯ ದರ್ಶನವನ್ನ ಸಿಎಂ ಸಿದ್ದರಾಮಯ್ಯ ಅವರು ಪಡೆದಿದ್ದಾರೆ. ಈಗಾಗಲೇ ನಂದಿ ಧ್ವಜಕ್ಕೆ ಪುಷ್ಪಾರ್ಚನೆಯನ್ನ ಕೂಡ ಮುಖ್ಯಮಂತ್ರಿಗಳು ಮಾಡಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ಫ್ಯಾಕ್ಟ್ ಇವತ್ತು ಶುಭ ಲಗ್ನದಲ್ಲಿ 9:15ರಿಂದ 9:45 ಶುಭ ಲಗ್ನದಲ್ಲಿ ದಸರಾಗೆ ವಿದ್ಯುಕ್ತ ಚಾಲನೆ ಸಿಗುತ್ತೆ. ಈಗ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ದಸರಾದ ಸಂದರ್ಭ, ಟೆನ್ಷನ್ ಇದೆ, ಅತ್ಯಂತ ಹೆಚ್ಚು ರಾಜಕೀಯದ ಸಂಘರ್ಷ ಈ ಬಾರಿ ಮುಖ್ಯಮಂತ್ರಿಗಳ ಮುಂದೆ. ಸವಾಲುಗಳ ಮಧ್ಯೆ ಕೂಡ ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಕಂಡು ಬಂದಿದ್ದು ಹೀಗೆ. ಅಲ್ಲಿದ್ದವರ ಜೊತೆಗೆ ನಗ್ನಗ್ತಾನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ. ಅವ್ರ ಪಕ್ಕದಲ್ಲೇ ಸಚಿವ ಎಚ್.ಸಿ. ಮಹದೇವಪ್ಪ ಅವರಿದ್ದಾರೆ, ತನ್ವೀರ್ ಸೇಠ್ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್. ಚಾಮುಂಡಿ ಬೆಟ್ಟದಲ್ಲಿ ಮುಖ್ಯಮಂತ್ರಿಗಳ ಆಗಮನ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ. ಟೆನ್ಷನ್ ನ ಮಧ್ಯೆ ಆಗಮನ ಅಂತ ನಾವೆಲ್ಲ ಅಂದ್ಕೊಳ್ತಾ ಇದ್ವಿ, ಬಟ್ ಬಹಳ ಮಂದಸ್ಮಿತರಾಗಿ ಟೆನ್ಷನ್ ಫ್ರೀ ಆಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕೆ ಬಂದಂಗೆ ಕಾಣಿಸ್ತಾ ಇದೆ. ಈಗ ಎಷ್ಟೊತ್ತಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಸಿಗುತ್ತೆ, ಏನೇನ್ ಮಾಹಿತಿ ಸಿಗ್ತಾ ಇದೆ? ಈಗಾಗಲೇ ಸಿದ್ದರಾಮಯ್ಯವರು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದಾರೆ. ಚಾಮುಂಡಿಯ ತಾಯಿಯ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇದೇ ವೇದಿಕೆಯಲ್ಲಿ, ಚಾಮುಂಡಿ ಬೆಟ್ಟದಲ್ಲಿರುವಂತಹ ಇದೇ ವೇದಿಕೆಯಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸುವ ಮೂಲಕವಾಗಿ ದಸರಾಗೆ ಚಾಲನೆ ಕೊಡ್ತಾರೆ. ಅಂದ್ರೆ ಮೂಡಾದ ಟೆನ್ಷನ್ ನಡುವೆಯೂ ಕೂಡ ಸಿದ್ದರಾಮಯ್ಯನವರು ಈ ಬಾರಿಯ ದಸರಾವನ್ನ ಮಾಡಬೇಕಾದಂತಹ ಸ್ಥಿತಿ ಬಂದಿದೆ. ನೀವಾಗಲೇ ಕೇಳ್ತಾ ಇದ್ರಿ ನಗನಗ್ತಾ ಇದ್ದಾರೆ ಅಂತ. ಆದಷ್ಟು ಕೂಡ ಮುಖ್ಯಮಂತ್ರಿಗಳು ನಗನಗ್ತಾ ಇರುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗಿರುವಂತಹ ಟೆನ್ಷನ್ ಸಹಜವಾಗಿಯೇ ಟೆನ್ಷನ್ ಇರುವಂತಹದ್ದು. ಆದರೆ ಅದನ್ನೆಲ್ಲೂ ಕೂಡ ಹೊರಗಡೆ ತೋರ್ಪಡಿಸ್ಕೊಳ್ಳುವಂಥ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇಲ್ಲ. ಯಾಕಂದ್ರೆ ತೋರ್ಪಡಿಸ್ಕೊಂಡ್ರೆ ಅದು ರಾಜಕೀಯವಾಗಿ ಬೇರೆ ಬೇರೆ ರೀತಿಯಾದಂತಹ ಸಿಗ್ನಲ್ಗಳನ್ನ ಪಾಸ್ ಮಾಡಿಬಿಡುತ್ತೆ. ಹೀಗಾಗಿನೇ ನಗನಗುತ್ತಾರೆ. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ. ತಾಯಿ ಚಾಮುಂಡಿಯ ದರ್ಶನವನ್ನು ಕೂಡ ಪಡೆದಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಮೈಸೂರು ದಸರಾವನ್ನ ಉದ್ಘಾಟನೆ ಚಾಲನೆಯನ್ನು ಕೂಡ ಕೊಡ್ತಾರೆ. ಒಟ್ಟು 9 ದಿನಗಳ ನವರಾತ್ರಿಯ ಸಂಭ್ರಮ ಇವತ್ತಿನಿಂದ ಮೈಸೂರಿನಲ್ಲಿ ಆರಂಭವಾಗುತ್ತೆ. ರಾಜ್ಯ ಸರ್ಕಾರ ಬಹಳ ಅದ್ದೂರಿಯಾದಂತಹ ದಸರಾವನ್ನ ಈ ಬಾರಿ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತಹದ್ದು. ಆದರೆ ಮುಖ್ಯಮಂತ್ರಿಗಳಿಗೆ ಯಾರು ಏನೇ ಹೇಳ್ತಾ ಇರಲಿ ಅಥವಾ ಮುಖ್ಯಮಂತ್ರಿಗಳು ಹೊರಗಡೆ ಎಷ್ಟೇ ನಗ್ತಾ ಇದ್ರು ಕೂಡ ಒಳಗಡೆ ಮೂಡಾದ ಆತಂಕ ಅಂತೂ ನಿಶ್ಚಿತವಾಗ್ಲೂ ಕೂಡ ಇದೆ. ಮಮತಾ.